ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫೀಸಿಗೆ ರೆಡಿ ಆಗಬೇಕು. ಬೇಗ ಬ್ರೇಕ್ಫಾಸ್ಟ್ ಮತ್ತು ಟೀ ಮಾಡ್ಕೊಂಡ್ಬಿಟ್ಟು ಬೇಗ ಆಫೀಸಿಗೆ ರೆಡಿ ಆಗ್ತೀನಿ. ಇಲ್ಲಿ ನೋಡಿ, ಟೀ ರೆಡಿ ಆಗ್ತಾ ಇದೆ. ಇಲ್ಲಿ ನಮ್ಮ ಚೀಕುಗೆ ಬೇಜಾರಾಗಿದೆ, ಎಲ್ಲರೂ ಆಫೀಸ್ಗೆ ರೆಡಿಯಾಗಿ ಹೋಗ್ತಿದ್ದಾರೆ ಅಂತ. ಅಲ್ವಾ ಚೀಕು? ಚೀಕು ಪುಟ್ಟ. ಇಲ್ಲಿ ನಾನು ಬೋರ್ ಸಾರು ಮಾಡೋಣ ಅಂತ ಇವತ್ತು ಸಿಂಪಲ್ ಆಗಿರೋ ರೆಸಿಪಿ. ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಇಲ್ಲಿ ಊರಿಂದು ಬೆಂಡೆಕಾಯಿ ಸಿಕ್ಕಿದೆ, ಚೆನ್ನಾಗಿದೆ ಬೆಂಡೆಕಾಯಿ. ಈ ಬೆಂಡೆಕಾಯಿ ಮತ್ತು ನಾನಿಲ್ಲಿ ಸ್ವಲ್ಪ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ನಿಮ್ಗೆ ಕಾಣಿಸುತ್ತಾ? ಹುಳಿ ನೆನೆಸಿಟ್ಕೊಂಡಿದ್ದೀನಿ. ಈ ಹುಳಿನ ಈ ಬೆಂಡೆಕಾಯಲ್ಲಿ ಬೇಯಿಸ್ಬಿಟ್ಟು ನೀರು ಸಾರು ಚೆನ್ನಾಗಿರುತ್ತೆ. ಈ ಸೆಕೆಗಾಲಕ್ಕಂತೂ ಸ್ವಲ್ಪ ಖಾರ ಎಲ್ಲ ಬೇಡ, ಸ್ವಲ್ಪ ತಂಪಾಗಿ ತಿನ್ನೋಣ ಅಂತ ಆಸೆ ಆಗುತ್ತೆ. ಆ್ಯಂಡ್ ನನ್ನ ಶೆಫ್ ಯಾವತ್ತೂ ನನ್ನ ಜೊತೆ ಇರ್ತಾನೆ ಅಡುಗೆ ಮಾಡಬೇಕಾದ್ರೆ. ಇವನು ಆಲ್ವೇಸ್ ನನ್ನ ಜೊತೆ ನನ್ನ ಹಿಂದೆನೇ ತಿರುಗ್ತಾ ಇರ್ತಾನೆ ಅಲ್ವಾ ಚಿಕ್ಕು? ಚಿಕ್ಕು, ನಮ್ಮ ವೀಕ್ಷಕರ ಹತ್ರ ಮಾತಾಡು. ಹಲೋ ಫ್ರೆಂಡ್ಸ್ ಅಂತ ಹೇಳು. ನಾನು ನಮ್ಮ ಅಮ್ಮನಿಗೆ ಅಡುಗೆಯಲ್ಲಿ ಹೆಲ್ಪ್ ಮಾಡ್ತಿದ್ದೀನಿ ಅಂತ. ಇವಾಗ ಹುಳಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕೊಂಡ್ಬಿಟ್ಟು ನಾವೆಲ್ಲ ಏನು ತುಂಡು ಮಾಡಿ ಇಟ್ಕೊಂಡಿದ್ದೀವಿ ಊರಿಂದು ಬೆಂಡೆಕಾಯಿ, ಅದನ್ನು ಹಾಕ್ಬಿಟ್ಟು ಫಸ್ಟ್ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಕುದಿತಾ ಇದ್ದಾಗೆ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಬಿಟ್ಟು ಬೆಂಡೆಕಾಯಿ ಸ್ವಲ್ಪ ಕುದಿದು ಉಪ್ಪೆಲ್ಲ ಸೇರಿಸಿದ್ರೆ ಆಯಿತು. ಉಪ್ಪೆಲ್ಲ ಈ ಸಾರು ವೆರಿ ಸಿಂಪಲ್ ಅಂತ ಹೇಳ್ತೀನಿ ನಾನು. ಟ್ಯಾಮ್ರಿನ್ ವಾಟರ್ ಕುದಿಯೋಕ್ಕೆ ಇಟ್ಟಾದಮೇಲೆ ಬೆಂಡೆಕಾಯಿ ಹಾಕಿಬಿಟ್ಟು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಬೆಲ್ಲ ಹಾಕಿದರೆ ನಿಮ್ಮದು ಬೋರ್ ಸಾರು, ಬೆಂಡೆಕಾಯಿ ಬೋರ್ ಸಾರು ಅಂತ ನಮ್ಮೂರ ಕಡೆ ಹೇಳ್ತಾರೆ. ನಿಮ್ಮ ಕಡೆ ಬೇರೆ ಹೆಸರು ಇರ್ಬೋದು, ಹೇಳಿ ಬೆಂಗಳೂರಲ್ಲೂ ಅಥವಾ ನಿಮ್ಮ ಪ್ರದೇಶದಲ್ಲೂ ಈ ಸಾರು ಮಾಡ್ತಿದ್ರೆ ಅದಕ್ಕೆ ಏನು ಹೆಸರಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಆಫೀಸಿಂದ ಬಂದಿದ್ದಷ್ಟೇ, ಮಧ್ಯಾಹ್ನ ಆಲ್ಮೋಸ್ಟ್ 1:15 ಆಗಿದೆ. ಸ್ವಲ್ಪ ಬೇಗನೆ ಬಂದೆ ಇವತ್ತು. ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಬಿಸಿಲಪ್ಪ ಹೊರಗಡೆ. ಇವಾಗ ತುಂಬ ಬಾರಿಕೆ ಆಗ್ತಿದೆ. ಬೇಗ ಒಂದು ಮಜ್ಜಿಗೆ ಮಾಡಿಬಿಟ್ಟು ಕುಡಿದ್ಬಿಟ್ಟು, ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ದೀಗುಜ್ಜೆ ಇದೆ ನಮ್ಮದು. ಸೊ ದೀಗುಜ್ಜೆದು ಏನಾದರೂ ಒಂದು ಸಿಂಪಲ್ ಪಲ್ಯ ಮಾಡಿಬಿಟ್ಟು ಬೇಗ ಊಟ ಮಾಡಿಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಇಷ್ಟ ಇಲ್ಲ, ಬಟ್ ಆದರೂ ಕರ್ಕೊಂಡು ಹೋಗ್ತಿದ್ದೀನಿ. ನೋಡೋಣ, ಸಿಗೋಣ ನಿಮ್ಮನ್ನು ಊಟ ಆದಮೇಲೆ. ಇವಾಗ ನಾನು ದೀಗುಜ್ಜೆ ಸುಕ್ಕಾಗಿ ಸ್ವಲ್ಪ ಒಂದು ಸಣ್ಣ ದೀಗುಜ್ಜೆನ ಬೇಯಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಕುಕ್ಕರಲ್ಲಿ ಕಡಲೆನೂ ಇಟ್ಟಿದ್ದೀನಿ, ಬ್ರೌನ್ ಕಡಲೆ. ನಾನು ಸುಕ್ಕಾಗಿ ಬೇಕಾಗಿರೋ ಸಾಮಗ್ರಿ ತೊಗೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಮೆಂತೆ ಮತ್ತು ಕೊತ್ತಂಬರಿ ಬೀಜ, ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸುಕ್ಕ ಮಾಡ್ತೀನಿ. ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ತರಿಯಾಗಿ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ದೀಗುಜ್ಜೆ ಸುಕ್ಕಾಗಿ ಹಾಕೋಕ್ಕೆ ಬಾಣಲೆಗೆ ಒಗ್ಗರಣೆ ಹಾಕಿಬಿಟ್ಟು ಈ ಬೇಯಿಸ್ಕೊಂಡು ಇಟ್ಕೊಂಡಿದ್ದಲ್ಲ ದೀಗುಜ್ಜೆ, ಇದನ್ನು ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡಿ. ಗ್ರೈಂಡ್ ಮಾಡಿಟ್ಕೊರೋ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ. ಅದೇ ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ಬಿಟ್ಟು ಒಂದೇ ಸತಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಮ್ಮದು ಗುಜ್ಜೆ ಸುಕ್ಕ ಅಂತೂ ರೆಡಿಯಾಗಿದೆ. ಬನ್ನಿ ಬಿಸಿ ಬಿಸಿ ಊಟ ಮಾಡೋಣ. ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಶೀಘ್ರದಲ್ಲಿ ಗೊತ್ತಾಗುತ್ತೆ. ಕೀಪ್ ವಾಚಿಂಗ್.
ಫಸ್ಟಿಗೆ ನಾನಿಲ್ಲಿ ಕ್ಯೂಟಾಗಿರುವ 2 ಫ್ಲವರ್ಸ್ ತೊಗೊಂಡಿದ್ದೀನಿ. ಇದು ವಾಸಲ್ಲಿ ಇಡೋಕ್ಕೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಪ್ರಿಟ್ಟಿಯಾಗಿದೆ, ತುಂಬ ಕ್ಯೂಟಾಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ, ಆಲ್ಮಂಡ್ಸು. ಇದು 1 kg. ನೆಕ್ಸ್ಟ್ ಐಟಮ್ ಯಾಕುಲ್ಟ್, ವಿಚ್ ಇಸ್ ವೆರಿ ಗುಡ್ ಫಾರ್ ಯೋರ್ ಗಟ್ ಹೆಲ್ತ್. ಸೊ ನಾನು ದಿನ ರಾತ್ರಿ ಯಾಕುಲ್ಟ್ ಕುಡಿತೀನಿ. ಮತ್ತು ಫ್ಯೂ ಬ್ಯಾಟ್ರೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಐಟಮ್ ನಾನಿಲ್ಲಿ ಚೆನ್ನಾಗಿರೋ ಪ್ಲೇಟ್ಸು ಊಟಕ್ಕೆ. ಇದು ಸಿರಾಮಿಕ್ ಪ್ಲೇಟ್ಸು. ರೇಟ್ಸ್ ನಾನು ನಿಮಗೆ ಮತ್ತೆ ಹಾಕ್ತೀನಿ ಕೆಳಗಡೆ. ನೆಕ್ಸ್ಟ್ ಐಟಮ್ ನಾನು ಇಲ್ಲಿ ಇದು ನಂದಿನಿ ಅವ್ರದ್ದು A2 ಅವ್ರದ್ದು ಹಸುವಿನ ಹಾಲು. ಇದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ 4 ಗ್ಲಾಸಸ್ ತೊಗೊಂಡಿದ್ದೀನಿ ಟೀ ಅಥವಾ ಕಾಫಿಗೆ. ಇದು ತುಂಬ ಕ್ಯೂಟಾಗಿದೆ ಈ ಗ್ಲಾಸಸ್ಸು, ತುಂಬ ಪ್ರಿಟಿಯಾಗಿತ್ತು, ಅದಕ್ಕೆ ಪುಟಾಣಿದು ಅಂತ ತೊಗೊಂಡೆ. ಮತ್ತು ಕೆಲವು ಚೀಸ್ ಮತ್ತು ಕಾಬೂಲ್ ಚೆನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಡಿಫ್ರೆಂಟ್ ಟೈಪ್ ಆಫ್ ನೂಡಲ್ಸ್ ಪ್ಯಾಕೆಟ್ ನೋಡಿದೆ ಚೌಮೀನ್ಗೆ. ಮತ್ತು ವುಮೆನ್ಸ್ ಹಾರ್ಲಿಕ್ಸ್, ವಿಚ್ ಇಸ್ ಅಗೇನ್ ನಿಮ್ಮದು ಬೋನ್ ಹೆಲ್ತ್ಗೆ ತುಂಬಾ ಮುಖ್ಯ ಇದು. ಮತ್ತು ಸ್ಟೋರೇಜ್ ಬಾಕ್ಸಸ್ ಬೇಕಾಗಿತ್ತು ನನಗೆ, ಕೆಲವು ಲೆಫ್ಟ್ ಓವರ್ ಫುಡ್ ಏನಾದರೂ ಇಡೋಕ್ಕಿದ್ರೆ ಅಂತ. ಸಣ್ಣದೊಂದು ಸಿಕ್ತು, ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ ನಾನು. ಮತ್ತು ನೆಕ್ಸ್ಟ್ ಐಟಮ್ ನಾನಿಲ್ಲಿ ಕೆಲವು ಸ್ಕ್ರಬ್ಬರ್ಸ್ ತೊಗೊಂಡಿದ್ದೀನಿ, ಕಾಲಾ ಚೆನ್ನ ತೊಗೊಂಡಿದ್ದೀನಿ. ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ. ನಾನು ಮುಂದಿನ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.